ಅವಧಾನ ಅವಧಾನ ಅಂತ ಬಹಳಷ್ಟು ನಾವು ಮಾತನಾಡಿದ್ವಿ, ಆರಂಭದಿಂದಲೂ ಈ ಪದ ಬಳಕೆ ಆಗ್ತಾ ಇದೆ. ನಮ್ಮ ವೀಕ್ಷಕರಿಗೆ ಅವಧಾನ ಅಂದರೆ ಏನು, ಆ ಕಲೆ ಏನು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೋದಾ? ಆಗಲಿ. ಒಂದು ಸ್ಥೂಲವಾಗಿ ಅವಧಾನ ಅಂತಂದರೆ ಏಕಾಗ್ರತೆ ಅಂತ ಅರ್ಥ. ಏಕಾಗ್ರತೆ ಎಲ್ರಿಗೂ ಇರಬೇಕು. ಏನೇ ಕೆಲಸ ಮಾಡೋವಾಗಲಾದ್ರೂ ನಾವು ಅದನ್ನೊಂದು ಪರ್ಫೆಕ್ಟಾಗಿ ಮಾಡಬೇಕು ಅಂತಾದರೆ ಆ ಏಕಾಗ್ರತೆ ಬೇಕೇ ಬೇಕು. ನಾವು ಅಡುಗೆ ಮಾಡೋದಿರಲಿ, ಊಟ ಮಾಡೋದಿರಲಿ, ಯಾವುದೇ ಇರಲಿ, ಅದನ್ನು ಒಂದು ಕಲೆಯಾಗಿ ಹೇಗೆ ರೂಪಿಸಿದ್ದಾರೆ ಅಂದರೆ ನಮ್ಮ ಹಿನ್ನೆಲೆಯಲ್ಲಿ ನಮ್ಮ ಪರಂಪರೆಯಲ್ಲಿ ನೋಡಿದಾಗ ಈ ಅವಧಾನ ಕಲೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಮೊದಲು ಕಂಡು ಬರೋದು ವಾತ್ಸ್ಯಾಯನ ಕಾಮಸೂತ್ರದಲ್ಲಿ. ಅದರಲ್ಲಿ ಅವನು ಅದೇ ಈಗ ಕಾವ್ಯವನ್ನು ರಚನೆ ಮಾಡೋದು, ಸಮಸ್ಯಾಪೂರ್ಣ, ಪ್ರಹೇಳಿಕೆ ಅಂತೆಲ್ಲ, ಅಂದರೆ ನಾವು ಒಗಟು ಅಂತೆಲ್ಲ ಯಾವ್ದು ಹೇಳ್ತೀವಿ ಆ ಥರದ್ದೆಲ್ಲ ಅವನು ಪಟ್ಟಿ ಮಾಡಿಕೊಟ್ಟಿದ್ದಾನೆ. 64 ಕಲೆಗಳ ಪಟ್ಟಿ ಕೊಟ್ಟಿದ್ದಾನೆ. ಅದರಲ್ಲಿ ಕಾವ್ಯಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಸೇರಿ ಕೆಲವಷ್ಟೆಲ್ಲ ತಗೊಂಡು ಸಾಹಿತ್ಯ ಅವಧಾನ ಅಂತ ಆಗಿರೋದು. ಬೇರೆ ಬೇರೆ ಅವಧಾನದ ಪ್ರಕಾರಗಳಿದೆ. ಅಂದರೆ ಮುಖ್ಯವಾಗಿ ಅವಧಾನ ಅಂದರೆ ಏಕಾಗ್ರತೆ. ಅದರಲ್ಲಿ ಈ ಸಾಹಿತ್ಯ ಅವಧಾನದಲ್ಲಿ ಮುಖ್ಯವಾಗಿ ಪೂರಣ, ಧಾರಣ ಅಂತ ಹೇಳ್ತಾರೆ. ಪ್ರಶ್ನೆ ಕೇಳಿದಾಗ ಅದನ್ನು ಪೂರಣ ಮಾಡೋದು, ಪೂರೈಸೋದು, ಅವರು ಹೇಳಿರೋ ನಿಬಂಧನೆಗೆ ತಕ್ಕ ಹಾಗೆ ಇವರು ಪೂರಣ ಮಾಡೋದನ್ನು ಪೂರಣ ಅಂತ. ಧಾರಣ ಅಂದರೆ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಮತ್ತೆ ಹೇಳಬೇಕು ಅಂತ. ಈಗ ಅಷ್ಟಾವಧಾನ, ಶತಾವಧಾನ ಅಂತೆಲ್ಲ ಹೇಳ್ತಾರೆ. ಅಷ್ಟಾವಧಾನದಲ್ಲಿ 8 ವಿಭಾಗಗಳಿರುತ್ತೆ. 8 ಜನ ಪ್ರಶ್ನೆ ಕೇಳ್ತಾರೆ. ಆ 8 ಜನರ ಪ್ರಶ್ನೆಗಳನ್ನು ಅವರು ಕೇಳಿರೋ ನಿಬಂಧನೆಗೆ ತಕ್ಕ ಹಾಗೆ ಪದ್ಯಗಳನ್ನು ರಚನೆ ಮಾಡಿ ಪೂರಣ ಮಾಡೋದು ಪೂರಣ. ಆದರೆ ಕೊನೆಯ ಸುತ್ತಿನಲ್ಲಿ 8 ಜನರದ್ದು ಪ್ರಶ್ನೆಗಳು ಮುಗಿದ ಮೇಲೆ ಅವು ಪ್ರತಿಯೊಂದು ಪದ್ಯ ಅಂದರೆ 4 ಸಾಲು, ಹಾಗಾಗಿ 4 ಸುತ್ತಿನಲ್ಲಿ ನಡೆಯುತ್ತೆ ಕಾರ್ಯಕ್ರಮ. ಮೊದಲನೇ ಸುತ್ತಿನಲ್ಲಿ 1 ಸಾಲು ಪದ್ಯ ಹೇಳ್ತಾರೆ, 2ನೇ ಸುತ್ತಿನಲ್ಲಿ 2ನೇ ಸಾಲು ಪದ್ಯ, 3ನೇ ಸುತ್ತಲ್ಲಿ 3ನೇ ಸಾಲು ಪದ್ಯ, 4ನೇ ಸುತ್ತಲ್ಲಿ 4ನೇ ಸಾಲಿನ ಪದ್ಯ ಹೇಳಿ ಪೂರ್ಣ ಮಾಡಿ 5ನೇ ಸುತ್ತಿನಲ್ಲಿ ಅಷ್ಟನ್ನು ನೆನಪಿನಿಂದ ಮತ್ತೆ ಹೇಳ್ತಾ ಹೋಗಬೇಕು. ಇದು ಅಷ್ಟಾವಧಾನದ ಸಾಮಾನ್ಯ ಲಕ್ಷಣ, ಅಂದರೆ ಸ್ಥೂಲವಾದ ಲಕ್ಷಣ. ಶತಾವಧಾನ ಅಂದರೆ 100 ಜನ ಪೃಚ್ಛಕರು ಇರ್ತಾರೆ. ಆ 100 ಜನ ಪ್ರಶ್ನೆ ಕೇಳೋರಿಗೂ ಮೊದಲನೇ ಸುತ್ತಿನಲ್ಲಿ ಎಲ್ಲರಿಗೂ ಒಂದೊಂದು ಸಾಲು ಉತ್ತರ. ಆಮೇಲೆ 1ನೇವನಿಂದ ಅದು 3 ದಿವಸ ನಡೆಯುತ್ತೆ ಹೆಚ್ಚು ಕಡಿಮೆ. ಹಾಗಾಗಿ ಮೊದಲನೇ ಸೆಷನ್ನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸಾಲು ಉತ್ತರ, 2ನೇ ಸೆಷನ್ನಲ್ಲಿ 2ನೇ ಸಾಲು ಉತ್ತರ, 3ನೇ ಸೆಷನಲ್ಲಿ 3ನೇ ಸಾಲು ಉತ್ತರ, ಹೀಗೆ ಮಾಡ್ಕೊಂಡು 4ನೇ ಸೆಷನಲ್ಲಿ 4ನೇ ಸಾಲು ಉತ್ತರ ಕೊಟ್ಟು 5ನೇ ಇದರಲ್ಲಿ ಎಲ್ಲವನ್ನು ನೆನಪಿನಿಂದ ಹೇಳೋದು. ಈ ಥರ 100 ಜನರ ಇದು. ಇದೇ ಥರ ಸಹಸ್ರಾವಧಾನ ಇತ್ಯಾದಿಗಳೆಲ್ಲ ಇವೆ. ಇದು ಸ್ಥೂಲ ರೂಪ ಅವಧಾನದ. ಅಂದರೆ ಈ ಏಕಾಗ್ರತೆಯನ್ನು ಅವರು ಕೆಡದೇ ಇರೋ ಥರ ಅವಧಾನಿ ಅಂತ ಹೇಳ್ತಾರೆ ಅವಧಾನ ಮಾಡೋರಿಗೆ. ಹಾಗಾಗಿ ಅವರು ಏಕಾಗ್ರತೆಯನ್ನು ಹಾಳು ಮಾಡ್ಕೊಳ್ದೇನೆ ಇವರು ಪ್ರಶ್ನೆ ಕೇಳಿದಾಗ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಅದಕ್ಕೆ ಯಾವ ರೀತಿ ಅದರ ಪರಿಹಾರಗಳನ್ನೆಲ್ಲ ಮುಂದೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಬೇಕಾದರೆ ಯಾವ್ಯಾವ ಥರ ಬರುತ್ತೆ, ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ತಲೆಯಲ್ಲಿ ಯೋಚನೆ ಮಾಡಿಕೊಂಡು ಅದು ಛಂದೋಬದ್ಧವಾಗಿ ಇಂಥ ಛಂದಸ್ನಲ್ಲಿ ಅವ್ರು ಕೇಳಿರ್ತಾರೆ. ಕಂದ ಪದ್ಯವೋ, ಉತ್ಪಲಮಾಲೆಯೋ, ಚಂಪಕಮಾಲೆ, ಹಳೆಗನ್ನಡ ವೃತ್ತಗಳನ್ನೆಲ್ಲ ಕೇಳ್ತಾರೆ. ಭಾಮಿನಿ ಷಟ್ಪದಿ ಅಂತ ಕೇಳ್ಬೋದು. ಆ ಥರ ಅವ್ರು ಕೇಳಿರೋ ಛಂದಸ್ನಲ್ಲಿ ರಚನೆ ಮಾಡಿಕೊಂಡು ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಅವ್ರು ಹೇಳಿರೋ ಪದ್ಯವನ್ನು ಇವ್ರು ಕೊಟ್ಟಿರೋ ಸಾಲನ್ನು ಕೊಡ್ತಾರೆ. ಕೆಲವು ಈ ಸಮಸ್ಯಾ ಪೂರ್ಣದಲ್ಲಿ ಅವರು ಒಂದು ಸಾಲು ಕೊಟ್ಟಿರ್ತಾರೆ, ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಕೊನೆಗೆ ಅಷ್ಟನ್ನು ಹೇಳಬೇಕು. ಇದು ಅಲ್ಲ, ಈ ಏಕಾಗ್ರತೆನ ಭಂಗ ಮಾಡೋದಕ್ಕೆ ಅಪ್ರಸ್ತುತ ಪ್ರಸಂಗಿನೂ ಇರ್ತಾರಂತಲ್ಲ? ಹೌದು, ಅದು ಅದೇ. ಈಗ 8 ವಿಭಾಗಗಳ ತಗೊಂಡ್ರೆ ಅಷ್ಟಾವಧಾನದಲ್ಲಿ ಸಾಮಾನ್ಯವಾಗಿ ಈ ಶತಾವಧಾನ ಇದೆಲ್ಲ ಆದಾಗ ಅಪ್ರಸ್ತುತ ಪ್ರಸಂಗವನ್ನು ಇಟ್ಕೊಳ್ಳಲ್ಲ ಕೆಲವರೆಲ್ಲ. ಅಂದರೆ ಅದು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗತ್ತೆ ಅಂತ. 100 ಪ್ರಶ್ನೆಗಳು ಬರ್ತಾ ಇರುತ್ತೆ, ಅದನ್ನ ನೆನಪಲ್ಲಿ ಇಟ್ಕೊಳ್ಳೋದು, ಅದ್ರ ಜೊತೆಗೆ ಇದು ಅಂತ. ಕನ್ನಡದಲ್ಲಿ ಅದೇ ಗಣೇಶ ಅವ್ರ ಶತಾವಧಾನದಲ್ಲೇ ಅಪ್ರಸ್ತುತ ಪ್ರಸಂಗವನ್ನು ಇಟ್ಟುಕೊಂಡು ಅವರು ನಿಭಾಯಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ. ಇನ್ನೂ ತುಂಬ ಇದೆ ಇದರಲ್ಲಿ. ಅಪ್ರಸ್ತುತ ಪ್ರಸಂಗಗಳು ಏನಂದರೆ, ಈಗ ಉಳಿದವರಿಗೆಲ್ಲ ಈ ಛಂದಸ್ಸು, ವ್ಯಾಕರಣ ಇದು ಗೊತ್ತಾಗದೆ ಹೋಗ್ಬೋದು. ಆದರೆ ಅಪ್ರಸ್ತುತ ಪ್ರಸಂಗಿಗಳು ಕೆಲವು ತಮಾಷೆಯ ಪ್ರಶ್ನೆಗಳ ಮೂಲಕ ಜನರನ್ನು ಸೆಳೀತಾರೆ. ಅವಧಾನಿಗಳಿಗೆ ಒಂದು ಕ್ಷಣ ಈ ಪದ್ಯವನ್ನು ಬಿಟ್ಟು ಅವರ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹೀಗೆ ಆ ಥರ ನಡೆಯುತ್ತೆ. ಇದು ಸಾಹಿತ್ಯ ಅವಧಾನ ಸ್ಥೂಲವಾದ ಸ್ವರೂಪ ಇದು. ಇನ್ನು ಬೇರೆ ಬೇರೆ ಸಂಗೀತ ಅವಧಾನಗಳಿವೆ, ನೃತ್ಯಾವಧಾನ ಇದೆ, ಚಿತ್ರಾವಧಾನ ಇದೆ, ಗಣಿತಾವಧಾನ ಅಂತಿದೆ. ಈ ಥರ ಹಲವು ವಿಭಾಗಗಳಿದೆ. ನಾವು ಜೈನರಲ್ಲಿ ಇದನ್ನು ಮೊದಲು ಕಾಣೋದು ಈ ನೆನಪಿನ ಶಕ್ತಿಯ ಅವಧಾನಗಳು. ಅವರು ಶತಾವಧಾನ ಅಂತೆಲ್ಲ ಮಾಡ್ತಾರೆ. ಹೆಂಗೆ ಇಷ್ಟು ನೆನಪಿನ ಶಕ್ತಿ ಅಂದರೆ 100 ಜನ ಬೇಡ, 8 ಜನನೇ ಕೂತು ಕೇಳೋ ಪ್ರಶ್ನೆಗಳಿಗೆ ಅವರವರಿಗೆ ತಕ್ಕ ಹಾಗೆ ಉತ್ತರಗಳನ್ನು ಕೊಡೋದು. ನೀವು ಹೇಳಿದ್ರಿ 5 ಹಂತಗಳಲ್ಲಿ ನಡೆಯುತ್ತೆ ಅಂತ. ಹೆಂಗೆ ನೆನಪಿನ ಶಕ್ತಿ? ಅದು ಅಂದರೆ DVG ಅವರು ಮಂಕುತಿಮ್ಮನ ಕಗ್ಗದಲ್ಲೂ ಒಂದು ಹೇಳಿದ್ದಾರೆ, 2 ಕೋಣೆಗಳ ಮಾಡು ನಿಮ್ಮ ಮನದಾಲಯದಿ, ಹೊರಗೋಣೆಗಳಲ್ಲಿ ಲೋಗರಾಟವ ನಾಡು, ವಿರಮಿಸೊಬ್ಬಂಟಿ ಒಳಮನೆಯ ಶಾಂತಿಯಲ್ಲಿ. ನಾವು ಒಳಗಡೆ ಮನಸ್ಸಿನಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು. ಹೊರಗಡೆ ಬಾಯಲ್ಲಿ ಉತ್ತರ ಕೊಡುವಾಗ ಆ ಒಳಗಿನ ಮನಸ್ಸಿನಿಂದ ಬಂದಿರೋ ಶಾಂತಿಯಿಂದ ಉತ್ತರ ರಚನೆಯಾಗಿ ಬಂದಿರುತ್ತೆ. ಅಂದರೆ ಈ ಹೊರಗಡೆ ಡಿಸ್ಟರ್ಬೆನ್ಸನ್ನು ಒಳಗಡೆ ತಗೊಂಡು ಹೋಗಬಾರ್ದು, ಅದು ಮುಖ್ಯ ಅಂತ. ಅಂದರೆ ಯಾವುದೇ ಕೆಲಸ ಆಗಲಿ, ಈಗ
ತುಂಬ ಸುಲಭವಾಗಿ ಹೇಳ್ಬೋದು. ಈ ನೆನಪಿನ ಶಕ್ತಿ ಇದೆಲ್ಲ ನಮ್ಗೆ ಯಾವುದ್ರಲ್ಲಿ ಇಷ್ಟ ಜಾಸ್ತಿ ಇರುತ್ತೋ ಅದರಲ್ಲಿ ನೆನಪು ಚೆನ್ನಾಗಿರುತ್ತೆ. ಈಗ ನಾವು ಒಂದು ಪದ್ಯ ಆಗಲಿ ಕಾವ್ಯ ಆಗಲಿ ನಾವು ಅದರಲ್ಲಿ ತುಂಬ ಇಷ್ಟಪಟ್ಟಾಗ ಅದು ನಮಗೆ ನೆನಪಲ್ಲಿರುತ್ತೆ. ಈಗ ಅದನ್ನೇ ಉದಾಹರಣೆ ಬೇರೆ ಬೇರೆ ಉದಾಹರಣೆ ಕೊಡೋದಿದ್ರೆ, ಒಬ್ಬರು ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಒಂದು 4 ಬಗೆಯ ಪದಾರ್ಥ ಮಾಡ್ತಾ ಇರ್ತಾರೆ. ಒಂದು ಕಡೆ ಸಾಂಬಾರು ಮಾಡ್ತಾರೆ, ಇನ್ನೊಂದು ಕಡೆ ಇನ್ನೇನೋ ಪುಳಿಯೋಗರೆ, ಬಿಸಿಬೇಳೆ ಬಾತು, ಯಾವ್ಯಾವ್ದಕ್ಕೆ ಉಪ್ಪು ಹಾಕಿದ್ದೀನಿ, ಯಾವ್ಯಾವ್ದಕ್ಕೆ ಹುಳಿ ಹಾಕಿದ್ದೀನಿ, ಅದನ್ನೆಲ್ಲ ಅವ್ರು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲಿ ಈ ಕಡೆ ಗಂಡನೋ ಅಥವಾ ಮಗನೋ ಏನೋ ಮಾತಾಡ್ತಾ ಇದ್ರು ಅವ್ರ ಜೊತೆಗೂ ಮಾತಾಡಿಕೊಂಡು ಮಧ್ಯ ಬೇಕಾದ್ರೆ ಟಿವಿ ಸೀರಿಯಲ್ಗಳನ್ನು ನೋಡಿಕೊಂಡು ಅವ್ರು ಅಡುಗೆ ಮಾಡ್ತಾರೆ. ಎಲ್ಲದಕ್ಕೂ ಬ್ಯಾಲೆನ್ಸ್ ಆಗಿರುತ್ತೆ. ಅದು ಹೇಗೆ ಅಂದರೆ ಅವರು ಅದನ್ನ ಯಾವ್ಯಾವ್ದಕ್ಕೆ ಏನೇನಾಗಿದೆ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಮತ್ತು ಆ ಸಂದರ್ಭಕ್ಕೆ ತಕ್ಕಂಗೆ ಏನು ಹಾಕಬೇಕು ಅಂತ ನೋಡ್ತಾ ಇರ್ತಾರೆ. ಇದು ಅವ್ರ ಏಕಾಗ್ರತೆ ಅಲ್ಲಿ ಭಂಗ ಆಗಿಲ್ಲ. ಹೀಗೆ ನಾವು ಈ ಪದ್ಯದಲ್ಲಿ ಇಂತಿಂಥ ಶಬ್ದ ಬಳಸಿದ್ದೀವಿ, ಇಷ್ಟು ಛಂದಸ್ಸು ಈ ಥರ ಇಷ್ಟು ಸಾಲ ಆಗಿದೆ ಅಂತ ನೆನಪಲ್ಲಿ ಇಟ್ಕೊಂಡು ಅವರು ಕೇಳಿದಾಗ ಅದನ್ನು ಪುನರುಚ್ಚರಿಸಿ ಅದನ್ನು ಹೇಳಿ ಆ ಥರ ನೆನಪಿಟ್ಕೊಂಡು ಹೋಗೋದು. ಇದು ಸ್ಥೂಲವಾಗಿ ಹೇಳೋದಷ್ಟೇ, ಆದರೆ ಎಷ್ಟು ಸುಲಭವಾಗಿ ಆಗೋಲ್ಲ ಅದರಲ್ಲಿ. ನೀವು ಹೇಳ್ತಾ ಇರೋದು ಬಹಳ ಸುಲಭ ಅಂತ ಅನಿಸುತ್ತೆ. ಆದರೆ ಅಲ್ಲಿ ಇನ್ನು ತೊಡಕುಗಳು ಬೇರೆ ಇರುತ್ತೆ. ಛಂದಸ್ಸಿನ ನಿರ್ಬಂಧ ಈ ಥರದ್ದೆಲ್ಲ ಇರುತ್ತೆ. ಈಗ ಉದಾಹರಣೆಗೆ ಒಂದು ಶಾರ್ದೂಲ ವಿಕ್ರೀಡಿತ ಅಂತ ಒಂದು ಛಂದಸ್ಸು 19 ಅಕ್ಷರ ಇರಬೇಕು, ಈ ಅಕ್ಷರ ದೀರ್ಘ ಇರಬೇಕು, ಈ ಅಕ್ಷರ ಹ್ರಸ್ವ ಇರಬೇಕು ಅಂತ ಪ್ರತಿಯೊಂದು ಅಕ್ಷರಕ್ಕೂ ನಿಯಮ ಇದೆ. ಅದನ್ನು ಸಾಕಷ್ಟು ಪ್ರಸಿದ್ಧವಾದ ಶ್ಲೋಕಗಳು ಎಲ್ಲ ಇದೆ, ಸಂಸ್ಕೃತದಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಅದೆಲ್ಲ ಇರೋದಕ್ಕೆ ಒಂದು ಮಟ್ಟಿಗೆ ಕಲ್ತ್ಕೊಂಡಿರ್ಬೋದು. ಆದರೆ ಅದನ್ನು ನಾವು ರಚನೆ ಮಾಡುವಾಗ ಆ ಅಕ್ಷರಗಳ ಆ ತೂಕದಲ್ಲಿ ಬರಬೇಕು, ಅದು ಅದೇ ರೀತಿಯಲ್ಲಿ ಬರಬೇಕು. ಹೀಗೆ ಮಾಡ್ಕೊಂಡು ಹೋಗುವಾಗ ಆ ಒತ್ತಡ ಇದು ಇದ್ದೇ ಇರುತ್ತೆ. ಅದರಲ್ಲಿ ಕೆಲವು ಇದನ್ನ ಟೆಕ್ನಿಕ್ಗಳಿರುತ್ತೆ. ಈಗ ನೆನಪಿಟ್ಕೊಳ್ಳೋದಕ್ಕೆ ಕೆಲವು, ಆಮೇಲೆ ಆ ರಚನೆ ಸುಲಭವಾಗಿ ಮಾಡೋದಕ್ಕೆ ಕೆಲವು, ಈ ಥರ ಮಾಡಿಕೊಂಡು ಅದನ್ನು ನೆನಪಿಟ್ಕೋಬೇಕಾಗತ್ತೆ. ಹಾಗೆ ಓಕೆ.